ಹಲೋ ನಮಸ್ಕಾರ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇವತ್ತು ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ವಡೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಬಟ್ಲು ಉದ್ದಿನಬೇಳೆ, ಒಂದು ಬಟ್ಲು ತೊಗರಿಬೇಳೆ, ಒಂದು ಬಟ್ಲು ಕಡಲೆಬೇಳೆ ಒಂದು ಬಟ್ಲು ಕಡಲೆಬೇಳೆ, ಒಂದು ಬಟ್ಲು ಉದ್ದಿನಬೇಳೆ, ಒಂದು ಸ್ವಲ್ಪ ಅಕ್ಕಿನ ನೆನೆ ಹಾಕಬೇಕು. ಒಂದು 6ರಿಂದ 7 ತಾಸು ನೆನಿಬೇಕು. ಮುಂಜಾನೆ ನೆನೆ ಹಾಕಿದ್ರೆ ಸಾಯಂಕಾಲ ಮಾಡ್ಬೋದು, ಸಾಯಂಕಾಲ ಮಾಡಿದ್ರೆ ಬೆಳಗ್ಗೆ ಮಾಡ್ಕೋಬೋದು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ, ಅಜ್ವಾನ ಕಾಳು, ಅಜ್ವಾನ ಅಂದರೆ ಓಮ್ ಕಾಳು ಅಂತೀವಲ್ಲ ಅವು, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರಿಗೆ ಹಾಕ್ಕೋಬೇಕು. ಮಿಕ್ಸರಿಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಗಟ್ಟಿಗೆ ಆಗಬಾರ್ದು, ಒಂದು ಸ್ವಲ್ಪ ತೆಳುವಾಗ್ಲಾರ್ದಂಗೆ ಮೀಡಿಯಮ್ ವಡೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ವಡೆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಕೈಯನ್ನು ಹಸಿ ಮಾಡಿಕೊಂಡು, ಈಗ ನಾನು ತೋರ್ಸಾಕತ್ತೇನಲ್ರಿ ಆ ಥರ ಕೈಯಾಗನ ಒಂದು ಉಂಡೆಯಷ್ಟು ತೊಗೊಂಡು ಅದನ್ನು ನಡುವೆ ಹೋಲ್ ಮಾಡಿ ಎಣ್ಣೆಗೆ ಹಗುರಕ್ಕೆ ಹುಷಾರಲ್ಲೇ ಬಿಡಬೇಕು. ಅದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಅದ್ರ ಮುಳುಗುವಷ್ಟು ಹಾಕಿರಬೇಕು. ಅವನ್ನ ಸ್ವಲ್ಪ ಡೀಪಾಗಿ ಭಾಳ ತನಕ ಫ್ರೈ ಮಾಡ್ಕೋಬೇಕ್ರಿ. ಒಳಗೆ ಮತ್ತು ಹಸಿ ಇದ್ರೆ ತಿನ್ನಕ್ಕೆ ಸರಿ ಅನಿಸಲ್ಲ. ಡೀಪ್ ಫ್ರೈ ಮಾಡಿಕೊಂಡು ಒಂದು ಸಲ ತೆಗ್ದಿಟ್ಕೊಂಡು ಮತ್ತೊಂದು ಸಲ ಮಾಡ್ಕೋಬೋದು. ಆದರೆ ನಾನು ಒಂದು ಸಲ ಮಾಡ್ಕೊತೀನಿ. ಡೀಪಾಗಿ ಫ್ರೈ ಮಾಡ್ಕೊಂಡಿಂದ ತೆಗೆದಿಟ್ಕೋಬೇಕು. ಇನ್ನು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು, ಅಥವಾ ಮತ್ತು ಹಿಂಗೆ ಪುದೀನ ಚಟ್ನಿ ಮಾಡಿಕೊಂಡು ಅದ್ರ ಜೊತೆನಾರು ತಿನ್ಬೋದು. ಮಳೆ ಬಂದಾಗ ಮಾಡ್ಕೊಂಡು ತಿನ್ನೋಕೆ ಭಾಳ ರುಚಿ ಅನ್ನಿಸ್ತಾವೆ. ಸಾಯಂಕಾಲದ ಹೊತ್ತು ಬೆಳಗ್ಗೆ ನೆನೆ ಹಾಕ್ಬಿಟ್ರೆ ಸಾಯಂಕಾಲ ಹೊತ್ತು ಆರಾಮ ಮಾಡ್ಕೊಳಕ್ಕೆ ಬರುತ್ತೆ. ಬೆಳಗ್ಗೆ ಗಡಿಬಿಡಿ ಇರ್ತೈತೆ, ಆಗೋದಿಲ್ಲ. ಸಂಡೇ ಗಿಂಡೇ ಮಾಡ್ಕೋಬೋದು ಸ್ವಲ್ಪ ನಿಧಾನಕ್ಕೆ. ಉಳಿದ ದಿನ ಆಗೋದಿಲ್ಲ ಅಂತ ತಿಳ್ಕೊಂಡೇನಿ. ದಿನ ಇದನ್ನು ಈ ಮಳೆಗಾಲದೊಳಗೆ ಈ ಥರ ಸ್ನ್ಯಾಕ್ಸ್ ಭಾಳ ಚಲೋ ಅನಿಸ್ತೈತೆ ತಿನ್ನೋಕೆ. ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಅಕ್ಕಿ ಅದ್ರ ಜೊತೆಗೆ ಹಾಕಿ ರುಬ್ಕೊಂಡು ಮಾಡ್ಕೊಂಡ್ರೆ ಮಸ್ತ್ ಆಕವು. ಇದು ನಾನು ಮಾಡುವಂಥ ಶೈಲಿ. ನೀವು ಮಾಡಿಕೊಂಡು ಹೆಂಗಾಗ್ಯಾವಂತ ಕಮೆಂಟ್ ಮಾಡಿರಿ. ಇವಕ್ಕೆ ರುಬ್ಬಕ್ಕೆ ಏನು ಹಾಕ್ಬೇಕಂತ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಆಗಲೇ ಫಾಸ್ಟ್ ಆಯ್ತು, ತೋರಿಸ್ಲಿಲ್ಲ. ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ, ಆದರೆ ಅದು ಆಗಲಿಲ್ಲ. ಜೀರಿಗೆ ಹಾಕಬೇಕು, ಉಪ್ಪು ಹಾಕಬೇಕು, ಒಂದು ಸ್ವಲ್ಪ ಅಜ್ವಾನ, ಓಮ್ ಕಾಳು ಅಂತೀವಲ್ಲ ಅವನ್ನ ಹಾಕಬೇಕು, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಖಾರ ಬೇಕು ಅದನ್ನು ನೋಡಿ ಹಾಕ್ಕೊಡ್ರಿ. ಹಾಕ್ಕೊಂಡು ಅವನ್ನ ಮಿಕ್ಸರ್ ಮಾಡ್ಕೋಬೇಕು. ಇಷ್ಟನ್ನು ನೆನೆ ಹಾಕಿದ ಬೇಳೆ ಅದ್ರಾಗೆಲ್ಲ ಹಾಕ್ಕೊಂಡು ಡೈರೆಕ್ಟ್ ಮಾಡಿಕೊಂಡು ಸ್ವಲ್ಪ ವಡೆ ಹಿಟ್ಟಿನ ಅದಕ್ಕೆ ಮಾಡ್ಕೊಂಡ್ರೆ ಭಾಳ ಬೇಸಾಕವು. ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ವಿ ಅಂದ್ರೆ ಎಣ್ಣೆಯಾಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದರೆ ಕಡಿಮೆ ಉದ್ದಿನಬೇಳೆ ಹಾಕೋದ್ರಿಂದ. ನೋಡಿರಿ ಈ ಥರ ಬಂದವು. ನಾನು ಒಂದೇ ಸಲ ಕರೆದಿದ್ದು. ಈ ಥರ ಕಲರ್ ಬಂದಿಂದ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ರಿ. ಎತ್ತಿಟ್ಕೊಂಡು ಇವನ್ನ ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ನೋಡಿರಿ ಮಾಡ್ಕೊಂಡು ತಿಂದು ಹೆಂಗಾಗ್ಯಾವಂತ ಟೇಸ್ಟ್ ಹೇಳ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಇದ್ರ ಜೊತೆಗೆ ಉಪ್ಪಿಟ್ಟು ಮಾಡಿದ್ದೆ ನಾನು. ಮಾಡ್ಕೊಂಡು ತಿಂದು ಹೆಂಗಾಗ್ಯಾವಂತ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.